ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು KCET ಎಕ್ಸಾಮ್ನ ಹೇಗೆ 35+ ಮಾರ್ಕ್ಸ್ನ ಕ್ರ್ಯಾಕ್ ಮಾಡಬೇಕು ಅಂತ ನೋಡೋಣ. ಸೊ ಲಾಸ್ಟ್ 15 ಡೇಸ್ ಟು 18 ಡೇಸ್ ಏನೋ ಇದೆ ಅಷ್ಟೇ. ಸೊ ಈ 18 ಡೇಸಲ್ಲಿ ಯಾವ್ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ನ ಟಾಪಿಕ್ಸ್ನ ಓದ್ಕೊಂಡ್ರೆ 35+ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ನೀವು ಬೋರ್ಡ್ಸಲ್ಲಿ 290 ಇಂದ 300, ಸೊ ಲೈಕ್ ಪಿ ಸಿ ಎಮ್ ಮಾರ್ಕ್ಸ್ 290 ಇಂದ 300 ಮಧ್ಯದಲ್ಲಿ ತೆಗೆದಿದ್ರೆ, ಸೊ KCETಯಲ್ಲಿ ಅಟ್ಲೀಸ್ಟ್ 30 ಇಂದ 35 ಮಾರ್ಕ್ಸ್ ಬರಬೇಕು ಪರ್ ಸಬ್ಜೆಕ್ಟ್. ಸೊ 3 ಸಬ್ಜೆಕ್ಟ್ಸ್ 290 to 300 ಮಾರ್ಕ್ಸ್ PCM ಬೋರ್ಡ್ಸಲ್ಲಿ ಬಂದಿದ್ರೆ, ಸೊ KCETಯಲ್ಲಿ 30 ಇಂದ 35 ಮಾರ್ಕ್ಸ್ ಬರಬೇಕು. ಸೊ 30 ಇಂದ 35 ಮಾರ್ಕ್ಸ್ ಬರಬೇಕು ಅಂದರೆ ಯಾವ್ಯಾವ ಕ್ವಶನ್ಸ್, ಯಾವ್ಯಾವ ಲೆಸನ್ಸ್ ಇಂಪಾರ್ಟೆಂಟ್, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಈ 30 ಇಂದ 35 ಮಾರ್ಕ್ಸ್ ಪಡೆದು ಇಲ್ಲಿ 290 ಇಂದ 300 ಮಾರ್ಕ್ಸ್ ಪಡೆದ್ರೆ, ಸೊ ನಿಮಗೆ ಅಪ್ರಾಕ್ಸ್ ಒಂದು 4000 to 2000, ಸೊ ಇಷ್ಟರಲ್ಲಿ ರ್ಯಾಂಕಿಂಗ್ ಪಕ್ಕ. ಸೊ 2000 ಇಂದ 4000 ರ್ಯಾಂಕಿಂಗ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಇದರಲ್ಲಿ 290 ಇಂದ 300 ಆ್ಯಂಡ್ ಇದರಲ್ಲಿ 30 to 35 ಮಾರ್ಕ್ಸ್ ಪಡೆದ್ರೆ ನಿಮಗೆ 2000 ಇಂದ 4000 ರ್ಯಾಂಕಿಂಗ್ ಬರುತ್ತೆ. ಸೊ ನಾವು ಫಸ್ಟ್ ಈಗ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಫಸ್ಟ್, ಆ್ಯಸ್ ಇಟ್ ಈಸ್ ಈಸಿ ಸಬ್ಜೆಕ್ಟ್. ಸೊ KCETಯಲ್ಲಿ ಪ್ರತಿ ವರ್ಷ ಈಸಿ ಸಬ್ಜೆಕ್ಟ್ ಬಂದು ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಹೆಂಗೆ ಈಸಿ ಆಗುತ್ತೆ ಅಂದರೆ, ಸೊ ಪ್ರತಿ ವರ್ಷವೂ NCERT ಲೈನೇ ಕೊಡ್ತಾರೆ, NCERT ಲೈನ್. ಸೊ NCERT ಪ್ರತಿ ಒಂದು ಲೈನು ಓದಿದ್ರೆ, ಲೈನ್ ಬೈ ಲೈನ್ ಟೆಕ್ಸ್ಟ್ ಬುಕ್ ಓದಿದ್ರೆ, ಸೊ ಕೆಮಿಸ್ಟ್ರಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಆಗಲ್ಲ, ನಮ್ಗೆ NCERT ಓದೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂತ ಅಂದರೆ, ಸೊ ನೇಮ್ಡ್ ರಿಯಾಕ್ಷನ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಇದೆಯಲ್ಲ, ಸೊ ಇವು ಮಸ್ಟ್ ಆ್ಯಂಡ್ ಶುಡ್. NCERT ಲೈನ್ ಬೈ ಲೈನ್ ಓದೋಕ್ಕಾಗಿಲ್ಲ ಅಂದರೆ, ಸೊ ನಾನು ಕೊಡೋ ಟಾಪಿಕ್ಸ್ನ ಓದಬೇಕು. ಸೊ ನೇಮ್ಡ್ ರಿಯಾಕ್ಷನ್ಸ್ ಓದಬೇಕು. ಸೊ ಶಾರ್ಟ್ಕಟ್ ಫಾರ್ಮುಲಾಸ್ ಇದೆ, ಶಾರ್ಟ್ಕಟ್ ಫಾರ್ಮುಲಾಸ್. ಸೊ ಶಾರ್ಟ್ಕಟ್ ಫಾರ್ಮುಲಾಸ್ ಅಂದರೆ ಲೈಕ್ ಡೆಫಿನೇಷನ್ಸ್, ಡೈರೆಕ್ಟ್ ಫಾರ್ಮುಲಾಸ್. ಕೆಮಿಸ್ಟ್ರಿಯಲ್ಲಿ ಯಾವುದೇ ಥರ ಟ್ವಿಸ್ಟೆಡ್ ಫಾರ್ಮುಲಾಸ್ ಏನೂ ಇರಲ್ಲ. ಸೊ ಎಲ್ಲ ಡೈರೆಕ್ಟ್ ಫಾರ್ಮುಲಾಸ್ ಇರುತ್ತೆ, ಡೈರೆಕ್ಟ್ ಡೆಫಿನೇಷನ್ಸ್ ಇರುತ್ತೆ, ಡೈರೆಕ್ಟ್ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಆ ರಿಯಾಕ್ಷನ್ಸ್ನ, ಫಾರ್ಮುಲಾಸ್ನ, ಡೆಫಿನೇಷನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೇಮ್ಡ್ ರಿಯಾಕ್ಷನ್ಸ್ ಒಂದು, ಶಾರ್ಟ್ಕಟ್ ಫಾರ್ಮುಲಾಸ್ ಒಂದು. ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದರೆ, ಸೊ ಎಲ್ಲ ಕಾನ್ಸೆಪ್ಟ್ ನಮಗೆ ಕವರ್ ಮಾಡೋಕ್ಕಾಗಲ್ಲ. ಸೊ 30 to 35 ಮಾರ್ಕ್ಸ್ ಬೇಕು, ನಾವೆಲ್ಲ ಕಾನ್ಸೆಪ್ಟು ಕವರ್ ಮಾಡೋಕ್ಕಾಗಲ್ಲ ಅಂದರೆ, ಸೊ ಯಾವ್ಯಾವ ಥರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ಬೋದು ಅಂತ ನೋಡಿ. ಸೊ ಕಾನ್ಸೆಪ್ಟ್ ಬಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ, ಸೊ ಕೆಮಿಸ್ಟ್ರಿಯಲ್ಲಿ 3 ಟೈಪ್ಸ್ ಇದೆ: ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಸೊ ಫಿಸಿಕಲಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದಬೇಕು, ಆರ್ಗ್ಯಾನಿಕಲ್ಲಿ ಯಾವ್ಯಾವ ಚಾಪ್ಟರ್ಸ್, ಇನ್ಆರ್ಗ್ಯಾನಿಕಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದೋಣ ಅಂತ ನೋಡೋಣ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮೋಲ್ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಒಂದು ಫಾರ್ಮುಲಾ ನೋಡ್ಕೊಳ್ಳಿ, ಅದ್ರ ಮೇಲೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ. ಮೋಲ್ ಕಾನ್ಸೆಪ್ಟ್, ಥರ್ಮೋಡೈನಮಿಕ್ಸ್. ಸೊ ಫಸ್ಟ್ ಇಯರಲ್ಲಿ ಥರ್ಮೋಡೈನಮಿಕ್ಸ್ ಇದೆ. ಸೊ ಅದರಲ್ಲೂ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಸೊ ಆ ಲಾಸ್ ಆ್ಯಂಡ್ ಅದರ ಫಾರ್ಮುಲಾಸ್ ನೋಡ್ಕೊಳ್ಳಿ. ಗಿಬ್ಸ್ ಫ್ರೀ ಎನರ್ಜಿ, ಆ ಥರ ಮೇನ್ ಟಾಪಿಕ್ಸ್ ನೋಡ್ಕೊಳ್ಳಿ. ಸೊ ಥರ್ಮೋಡೈನಮಿಕ್ಸ್, ಸೊ ಇದನ್ನು ಈಸಿಯೆಸ್ಟ್ ಚಾಪ್ಟರೇ. ಸೊ ಅದರಲ್ಲಿ ಯಾವ್ಯಾವುದು ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಆ ಥರ ಗಿಬ್ಸ್ ಫ್ರೀ ಎನರ್ಜಿ, ಆ ಥರ ಕಾನ್ಸೆಪ್ಟ್ಸ್ನ ನೋಡ್ಕೊಳ್ಳಿ. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್, ಸೊ ಈಕ್ವಿಲಿಬ್ರಿಯಮ್ ಅನ್ನೋ ಚಾಪ್ಟ್ರಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅನ್ನೋ ಕಾನ್ಸೆಪ್ಟ್ನ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಗಿಬ್ಸ್ ಫ್ರೀ ಎನರ್ಜಿ ಇದೆ. ಸೊ E0 ಸೆಲ್ ವ್ಯಾಲ್ಯೂ ಕಂಡುಹಿಡಿಯೋದು, ಈ ಸೆಲ್ ವ್ಯಾಲ್ಯೂ ಕಂಡುಹಿಡಿಯೋ ಪ್ರಾಬ್ಲಮ್ಸ್ ಬರ್ಬೋದು, ಇಲ್ಲ ಡೇನಿಯಲ್ ಸೆಲ್. ಸೊ ಎಲ್ಲ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಡ್ರೈ ಸೆಲ್, ಮರ್ಕ್ಯೂರಿ ಸೆಲ್, ಜಿಂಕ್ ಸೆಲ್, H2O2 ಫ್ಯೂಯಲ್ ಸೆಲ್. ಸೊ ಆ ಥರ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಮೇನ್ ಟಾಪಿಕ್ಸ್. ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಡೇನಿಯಲ್ ಸೆಲ್. ಸೊ E0 ಸೆಲ್ ಈಸ್ ಗ್ರೇಟರ್ ದ್ಯಾನ್ 1.1 ವೋಲ್ಟ್. ಸೊ ಆಗೇನು ಕಂಡೀಷನ್ ಆಗುತ್ತೆ, ಸೊ ಆ ಕಾನ್ಸೆಪ್ಟ್ಸ್ನೆಲ್ಲ ಓದ್ಕೊಳ್ಳಿ.
ಸೊ ಈಗ ಫಿಸಿಕಲ್ ಪಾರ್ಟ್ ಮುಗಿತು. ಸೊ ಇಷ್ಟು ಪಾರ್ಟ್ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಆರ್ಗ್ಯಾನಿಕ್ ಪಾರ್ಟ್ ಬಂದರೆ, ಆರ್ಗ್ಯಾನಿಕಲ್ಲಿ ಮೇಯ್ನ್ ಚಾಪ್ಟರ್ ಫಸ್ಟ್ ಇಯರಿಂದ ಬಂದ್ಬಿಟ್ಟು ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ ಇಲ್ಲಿರೋ ಎಲ್ಲ ಮೇಯ್ನ್ ರಿಯಾಕ್ಷನ್ಸ್, ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಸಿಂದ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಇದು ಮೇಯ್ನ್ ಚಾಪ್ಟರ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಇದರಲ್ಲೂ ತುಂಬ ನೇಮ್ಡ್ ರಿಯಾಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕೋಲ್ ಬೇಸ್ ರಿಯಾಕ್ಷನ್, ರೈಮಾಟೈಮನ್ ರಿಯಾಕ್ಷನ್, ಮತ್ತು ಜಿಂಕ್ ಡಸ್ಟ್, ಲೈಕ್ ಫಿನಾಲ್ ಜಿಂಕ್ ಡಸ್ಟ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ. ಸೊ ಆ ಥರ ನಂಬರ್ ಆಫ್ ರಿಯಾಕ್ಷನ್ಸ್ ಇದೆ. ಸೊ ನಾನು ಒಂದು ವಿಡಿಯೋಲ್ಲೂ ಹೇಳಿದ್ದೆ, ಆಲ್ಕೋಹಾಲ್ಸ್ ಫಿನಾಲ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಡಿಸ್ಕಸ್ ಮಾಡುವಾಗ ನೇಮ್ಡ್ ರಿಯಾಕ್ಷನ್, ಕಂಪ್ಲೀಟ್ ದ ರಿಯಾಕ್ಷನ್ಸ್ ಆ ಥರ ಎಲ್ಲ ಕೊಟ್ಟಿದೆ. ಸೊ ಬೋರ್ಡ್ಸಲ್ಲೂ ಏನೇನೆಲ್ಲ ನೇಮ್ಡ್ ರಿಯಾಕ್ಷನ್, ಕಂಪ್ಲೀಟ್ ದ ರಿಯಾಕ್ಷನ್, ಡೆಫಿನೇಷನ್ಸ್, ಬಾಂಡ್ ಆ್ಯಂಗಲ್ಸ್, ಸೊ ಆ ಥರ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆ ಥರ ಎಲ್ಲ ಓದ್ಕೊಳ್ಳಿ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸಲ್ಲಿ. ಸೊ ನೆಕ್ಸ್ಟ್ ಚಾಪ್ಟರ್ ಆಲ್ಡಿಹೈಡ್ಸ್, ಕೀಟೋನ್ಸ್. ಸೊ ಇದರಿಂದ ಹೈ ವೆಯ್ಟೇಜ್ ಚಾಪ್ಟರ್ ಇದು. ಸೊ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಜಾಸ್ತಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಷನ್ಸ್ ಲೈಕ್ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ಸೊ ಆ ಥರ ಮೇನ್ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಅಷ್ಟೇ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲೂ ಲೈಕ್ ಉಲ್ಫ್ ಕಿಶ್ನರ್ ರಿಯಾಕ್ಷನ್ ಆಗಿರ್ಬೋದು. ಸೊ ನೇಮ್ಡ್ ರಿಯಾಕ್ಷನ್ಸ್, ಕೆನಿಜಾರೋ, ಆ ಥರ ನೇಮ್ಡ್ ರಿಯಾಕ್ಷನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇನ್ಆರ್ಗ್ಯಾನಿಕ್. ಸೊ ಇಷ್ಟು ಆರ್ಗ್ಯಾನಿಕಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್: ಹೈಡ್ರೋಕಾರ್ಬನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಆ್ಯಂಡ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್. ಸೊ ಈ ಆರ್ಗ್ಯಾನಿಕ್ ಪಾರ್ಟಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಯಾವಾಗೂ ಕ್ವಶನ್ಸ್ ಡೈರೆಕ್ಟ್ ನೇಮ್ಡ್ ರಿಯಾಕ್ಷನ್ಸಿಂದ ಕೊಟ್ಟಿರ್ತಾರೆ. ನೇಮ್ಡ್ ರಿಯಾಕ್ಷನ್ಸ್ ಇಲ್ಲ ಫೇಮಸ್ ರಿಯಾಕ್ಷನ್ಸ್ ಇನ್ ದ ಸೆನ್ಸ್ ಕಂಪ್ಲೀಟ್ ದ ರಿಯಾಕ್ಷನ್ಸ್ಗೆ ಬೋರ್ಡ್ಸಲ್ಲಿ ಏನು ಕೊಡ್ತಾರೆ, ಸೊ ಅದರಲ್ಲೇ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಸೊ ನೀವು ಇಂಡೈರೆಕ್ಟ್ ಟೈಪ್ನು ನೋಡ್ಕೊಂಡಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ಇನ್ಆರ್ಗ್ಯಾನಿಕ್. ಸೊ ಇನ್ಆರ್ಗ್ಯಾನಿಕ್ ಟೈಪಲ್ಲಿ ಪಿರಿಯಾಡಿಕ್ ಟೇಬಲ್ ಮೇಲೆ. ಸೊ ಲಾಸ್ಟ್ ಇಯರ್ ಒಂದು ಚಾಪ್ಟರ್ ಇತ್ತು, ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರ್, ಥರ್ಡ್ ಚಾಪ್ಟರ್. ಸೊ ಪಿರಿಯಾಡಿಕ್ ಟೇಬಲ್ ಟ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್. ಸೊ ಫೋರ್ತ್ ಚಾಪ್ಟರ್ ಲಾಸ್ಟ್ ಇಯರಲ್ಲಿ ಕೆಮಿಕಲ್ ಬಾಂಡಿಂಗ್. ಸೊ ಆ ಕೆಮಿಕಲ್ ಬಾಂಡಿಂಗಲ್ಲಿ VSC PR ಥಿಯರಿ ಇದೆ. ಸೊ ಅದ್ರ ಮೇಲೆ ಒಂದು ನಂಬರ್ ಆಫ್ ಕಾಂಪ್ಲೆಕ್ಸಸ್ ಇದೆ. NH3 ಮಾಲಿಕ್ಯೂಲ್, ವಾಟರ್ ಮಾಲಿಕ್ಯೂಲ್. ಸೊ ಅದರಲ್ಲಿ ಯಾಕೆ ಕೆಲವೊಂದು ಪೇರ್ 2 ಇದೆ, ರಿಪಲ್ಷನ್ ಏನಿದೆ, ಸೊ ಅದೆಲ್ಲ ಕೇಳ್ತಾರೆ ಕೆಮಿಕಲ್ ಬಾಂಡಿಂಗಲ್ಲಿ. ಸೊ ಟೈಪ್ಸ್ ಆಫ್ ಬಾಂಡ್ಸ್. ಸೊ ವಾಟರ್ಗೆ ಬೆಂಡ್ ಸ್ಟ್ರಕ್ಚರ್, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್. ಸೊ ಆ ಥರ ಟೈಪ್ಸ್, ಅದು ಯಾವ್ಯಾವ್ದೆಲ್ಲ ಕಾಂಪೌಂಡಿಗೆ ಯಾವ್ಯಾವ್ದೆಲ್ಲ ಬಾಂಡಿಂಗ್ ಇದೆ, ಶೇಪ್ ಇದೆ ಅಂತ ನೋಡ್ಕೊಳ್ಳಿ. ಬಾಂಡ್ ಆ್ಯಂಗಲ್, ಶೇಪ್, ಸೈಜ್ ಆ ಥರ. ಸೊ ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ ಅನ್ನೋದು ತುಂಬ ಈಸಿ ಚಾಪ್ಟರ್. ಸೊ ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡಿಂದ ಯಾವ್ಯಾವ ಐಸೋಮರ್ಸ್ ಇದೆ. ಸೊ ಐಸೋಮರ್ಸ್ ಆ್ಯಂಡ್ types of coordination compounds like ambident ligands and ligands, types of ligands ಆ ಥರ ಎಲ್ಲ ನೋಡ್ಕೊಳ್ಳಿ. ಸೊ D and F block. ಸೊ D and F block ಅನ್ನೋದು ಒಂದು ಈಸಿಯೆಸ್ಟ್ ಚಾಪ್ಟರ್. ಸೊ ಅದರಿಂದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಗಿರ್ಬೋದು, ಸೊ ಯಾವುದು ಪ್ಯಾರಾಮ್ಯಾಗ್ನೆಟಿಕ್, ಯಾವುದು ಡಯಾಮ್ಯಾಗ್ನೆಟಿಕ್, ಸೊ ಕಲರ್ ಆಫ್ ದಿ ಕಾಂಪೌಂಡ್ಸ್, ಸೊ ಯಾವ್ಯಾವ ಕಾಂಪೌಂಡ್ ಯಾವ್ಯಾವ ಕಲರ್ ಅನ್ನೋದು. ಸೊ ಇಷ್ಟು ಕೆಮಿಸ್ಟ್ರಿಯಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಇಷ್ಟು ಓದಿದ್ರೆ ನಿಮಗೆ 30ಇಂದ 35+ ಮಾರ್ಕ್ಸ್ ಬರುತ್ತೆ. ಸೊ ನಂದು ಗ್ಯಾರಂಟಿ. ಸೊ ಇಷ್ಟನ್ನು ಓದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಈ ವರ್ಷ ನಿಮ್ಮ ಕಾಲೇಜಲ್ಲಿ ಏನೇನೆಲ್ಲ ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಟ್ಟಿದ್ದಾರೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಮೋರ್ ಓವರ್ ಈ ಟಾಪಿಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಮಾಡ್ರೇಟ್. ಸೊ ಈಗ ಮಾಡ್ರೇಟ್ ಸಬ್ಜೆಕ್ಟ್ ಅಂತ ಬಂದರೆ ಫಿಸಿಕ್ಸ್.
ಸೊ ಈಸಿಯೆಸ್ಟ್ ಸಬ್ಜೆಕ್ಟ್ ಬಂದು ಕೆಮಿಸ್ಟ್ರಿ. ಸೊ ಇದರಲ್ಲಿ ಯಾವಾಗೂ 40 to 45 ಪ್ಲಸ್ ಸ್ಕೋರ್ ಮಾಡ್ಬೋದು. ಸೊ ಫಿಸಿಕ್ಸ್. ಸೊ ಫಿಸಿಕ್ಸಲ್ಲಿ 30ಇಂದ 40 ಮಾರ್ಕ್ಸ್ ಹೆಂಗೆ ಸ್ಕೋರ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಫಿಸಿಕ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೈಕ್ ಹೈ ವೇಟೇಜ್ ಟಾಪಿಕ್ಸ್. ಸೊ ಮಾಡ್ರನ್ ಫಿಸಿಕ್ಸಿಂದ ಹೈ ವೇಟೇಜ್ ಚಾಪ್ಟರ್ಸ್ ಬಂದ್ಬಿಟ್ಟು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಸ್ಕೋರಿಂಗ್ ಆಗಿ ಈ ಮಾಡ್ರನ್ ಫಿಸಿಕ್ಸಿಂದ ತುಂಬ ಈಸಿ ಸ್ಕೋರ್ ಮಾಡೋದು. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈ ಕಾನ್ಸೆಪ್ಟ್ ಮೇಲೆ ನೋಡ್ಕೊಳ್ಳಿ. ಅಟಾಮಿಕ್ ಮಾಡಲ್ಸ್. ಸೊ ರುದರ್ಫೋರ್ಡ್ ಮಾಡೆಲ್ ಆ್ಯಂಡ್ ಬೋರ್ಸ್ ಮಾಡೆಲ್, ಅದರದ್ದು ಲಿಮಿಟೇಷನ್ಸ್ ನೋಡ್ಕೊಳ್ಳಿ. ಪಾಸ್ಚುಲೇಟ್ಸ್ ನೋಡ್ಕೊಳ್ಳಿ, ಏನೇನೆಲ್ಲ ಫಾರ್ಮುಲಾಸ್ ಇದೆ ನೋಡ್ಕೊಳ್ಳಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಅದ್ರದ್ದು 0 ಇದ್ದರೆ 180 ಡಿಗ್ರಿ, ಮ್ಯಾಕ್ಸಿಮಮ್ ಪ್ಯಾರಾಮೀಟರ್ ಇದ್ದರೆ ಆ್ಯಂಗಲ್ ಎಷ್ಟು. ಸೊ ಆ ಥರ ಅಟಾಮಿಕ್ ಮಾಡಲ್ಸಲ್ಲೆಲ್ಲ. ಸೊ ನ್ಯೂಕ್ಲಿಯರ್ ಫಿಸಿಕ್ಸ್. ಸೊ ಅಂದರೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂದರೆ ಲೈಕ್ ನ್ಯೂಕ್ಲಿಯಸ್ ಚಾಪ್ಟರ್ ಆಗಿರ್ಬೋದು, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ಸೊ ಆ ಥರ ಚಾಪ್ಟರ್ಸ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದು ಹೈ ವೇಟೇಜ್ ಚಾಪ್ಟರ್ ಆಗಿದೆ. ಕರೆಂಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಫಸ್ಟ್ 2 ಚಾಪ್ಟರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಮ್ಯಾಗ್ನೆಟಿಸಮ್ ಆ್ಯಂಡ್ EM waves. ಮ್ಯಾಗ್ನೆಟಿಸಮ್ ಆ್ಯಂಡ್ EMI. ವೇವ್ ಆಪ್ಟಿಕ್ಸ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಈಗ ಕೈನಮ್ಯಾಟಿಕ್ಸಲ್ಲಿ ಮೋಷನ್ ಇನ್ ಅ ಪ್ಲೇನ್ ಆ್ಯಂಡ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಸೊ ಅದೆರಡು ಚಾಪ್ಟ್ರು ಪ್ಲಸ್ ಲಾಸ್ ಆಫ್ ಮೋಷನ್. ಲಾಸ್ ಓದ್ಕೊಳ್ಳಿ, ಫಾರ್ಮುಲಾಸ್ ಓದ್ಕೊಳ್ಳಿ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್. ಸೊ ಇದರಲ್ಲೂ ಸೇಮ್, ಕೆಮಿಸ್ಟ್ರಿಯಲ್ಲಿ ಏನು ಓದಿರ್ತೀರ ಇಲ್ಲೂ ಅದೇ 3 laws. ಥರ್ಮೋಡೈನಮಿಕ್ಸ್. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಡೀಪ್ ಆಗಿದೆ ಥರ್ಮೋಡೈನಮಿಕ್ಸಲ್ಲಿ, ಫಿಸಿಕ್ಸಲ್ಲಿ. ಸೊ ಅದೆಲ್ಲ ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಸಿಲೇಷನ್ಸ್, ವೇವ್ಸ್. ಸೊ ವೇವ್ಸ್ ಪ್ರಾಪರ್ಟೀಸ್ ನೋಡ್ಕೊಳ್ಳಿ ಸಾಕು. ಸೊ ಟಿಪ್ಸ್, ಫಿಸಿಕ್ಸ್ ಹೆಂಗೆ ಸ್ಕೋರ್ ಮಾಡೋದು ಅಂತ ಟಿಪ್ಸ್. ಸೊ ಫಿಸಿಕ್ಸಲ್ಲಿ ಯಾವಾಗೂ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ. ಸೊ ಫಾರ್ಮುಲಾಸ್ನ ನೀಟಾಗಿ ಕಲೀರಿ. ಪ್ಲಸ್ ಡೈರೆಕ್ಟ್ ಅಪ್ಲಿಕೇಶನ್ ಕ್ವಶನ್. ಫಾರ್ಮುಲಾಸ್ ಪ್ಲಸ್ ಡೈರೆಕ್ಟ್ ಅಪ್ಲಿಕೇಶನ್ ಆಗಿ ಕ್ವಶನ್ ಇರುತ್ತೆ. ಸೊ ನೀವು ಪ್ರತಿಯೊಂದು ಫಾರ್ಮುಲಾನು ಓದಿರಬೇಕು. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ನ್ಯೂಮರಿಕಲ್ಸ್ನ ಪ್ರಾಕ್ಟೀಸ್ ಮಾಡಿ. ಒಂದು ದಿನಕ್ಕೆ ಒಂದು 15 to 20 ಪ್ರಾಕ್ಟೀಸ್ ಮಾಡಿ, ನೀವೇ ಟೆಸ್ಟ್ ಮಾಡಿ. ಒಂದು ಮಾಂಕ್ ಟೆಸ್ಟ್ ಥರ ದಿನ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ವಾಟ್ಸಪ್ ಚಾನಲಲ್ಲೇ ನಿಮಗೆ ಮಾಂಕ್ ಟೆಸ್ಟ್ದು ಕ್ವಶನ್ಸ್ ಎಲ್ಲ ಪೋಸ್ಟ್ ಮಾಡ್ತಿದ್ವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಮತ್ತು NCERT. ಸೊ ಇದೆಲ್ಲ ಅಪ್ಲಿಕೇಶನ್ ಕ್ವಶನ್ಸ್ ಎಲ್ಲ NCERT ಬೇಸ್ಡೇ ಕೊಟ್ಟಿರ್ತಾರೆ. ಓಕೆ. ಸೊ ಈಗ ಮ್ಯಾಥ್ಸ್ ಥರ್ಡ್ ಸ್ವಲ್ಪ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಬಂದು ಮ್ಯಾಥ್ಸ್. ಬಟ್ ಮಾಡ್ಬೋದು, ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ, ಬಟ್ ಕ್ವಶನ್ ಟ್ವಿಸ್ಟ್ ಇರುತ್ತೆ ಅಷ್ಟೇ. ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸಿಂದ ಏನೇನು ಇಂಪಾರ್ಟೆಂಟ್ ಇದೆ ನೋಡೋಣ. ಸೊ ಮ್ಯಾಥಮೆಟಿಕ್ಸಿಂದ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರಲ್ಲಿ ಜಾಸ್ತಿ ಕೊಟ್ಟಿರೋ ಕ್ವಶನ್ಸ್ ಆಗಲಿ, ಹೈ ವೇಟೇಜ್ ಚಾಪ್ಟರ್ ಆಗಿರಲಿ, ಫಸ್ಟ್ ಬರೋದು ಕ್ಯಾಲ್ಕುಲಸ್. ಸೊ ಕ್ಯಾಲ್ಕುಲಸಲ್ಲಿ ನಮ್ಗೆ ಗೊತ್ತಿದೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್. ಸೊ ಇವೆಲ್ಲ ಚಾಪ್ಟರ್ ಇಂಪಾರ್ಟೆಂಟ್. ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್. ಸೊ ಇದರಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ನೋಡ್ಕೊಳ್ಳಿ. ಡಿಫ್ರೆನ್ಸಿಯೇಷನಲ್ಲಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ನು ಚಾಪ್ಟರ್ ನೋಡ್ಕೊಳ್ಳಿ. ಸೊ ಇದೆರಡು ಕ್ಯಾಲ್ಕುಲಸ್. ಸೊ ಇದರಿಂದ ಹೈ ವೆಯ್ಟೇಜ್ ಕ್ವಶನ್ಸ್ ಇದರಿಂದ ಬರುತ್ತೆ. ಸೊ ನೆಕ್ಸ್ಟ್ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್. ಇದು ಲಾಸ್ಟ್ ಇಯರ್ ಚಾಪ್ಟರ್, ಫಸ್ಟ್ ಇಯರ್ ಚಾಪ್ಟರ್ ಇದು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್. ಸೊ ಕಂಟಿನ್ಯೂಟಿ. ಸೊ ಇದು ಈ ಇಯರ್ ಚಾಪ್ಟರ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್. ಮ್ಯಾಟ್ರಿಸಸ್ ಈಸಿ ಚಾಪ್ಟರ್. ಮ್ಯಾಟ್ರಿಸಸ್ ಆಗಲಿ, ಡಿಟರ್ಮಿನೆಂಟ್ಸ್,
ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ತುಂಬ ಈಸಿ ಚಾಪ್ಟರ್ ಆಗಿದೆ. ಸೊ ನೆಕ್ಸ್ಟ್ ಪ್ರಾಬಬಿಲಿಟಿ, ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್, ಇವೆಲ್ಲ ಲೈಕ್ ಈಸಿ ಇರುತ್ತೆ, ಬಟ್ ಕ್ವಶನ್ ಟ್ವಿಸ್ಟೆಡ್ ಆಗಿರುತ್ತೆ. ಕ್ವಶನ್ನ ನೀಟಾಗಿ ನೋಡಿದಾಗ ನಮ್ಗೆ ಅದರಲ್ಲಿ ಆನ್ಸರ್ ಕ್ವಶನಲ್ಲೇ ಇರುತ್ತೆ. ಸೊ ಕಾಂಪ್ಲೆಕ್ಸ್ ನಂಬರ್ಸ್, ಕೋಆರ್ಡಿನೇಟ್ ಜಾಮಿಟ್ರಿ, ನೆಕ್ಸ್ಟ್ ಸ್ಟ್ರೈಟ್ ಲೈನ್ಸ್. ಸೊ ಇದರಲ್ಲೆಲ್ಲ ಡೈರೆಕ್ಟ್ ಫಾರ್ಮುಲಾಸ್ ನೋಡ್ಕೊಳ್ಳಿ. ಸರ್ಕಲ್ಸ್, ಕೋನಿಕ್ ಸೆಕ್ಷನ್ಸ್. ಸೊ ಕೋನಿಕ್ ಸೆಕ್ಷನ್ಸಲ್ಲಿ ಎಲಿಪ್ಸ್, ಪ್ಯಾರಾಬೋಲಾ, ಹೈಪರ್ಬೋಲಾ, ಸೊ ಅದರದ್ದೆಲ್ಲ ಎಸೆಂಟ್ರಿಸಿಟಿ ಏನು, ಲೋಕಲ್ ಮೇಜರ್ ಆಕ್ಸಿಸ್ ಲೆಂತ್ ಏನು, ಮೈನರ್ ಆಕ್ಸಿಸ್ ಲೆಂತ್ ಏನು, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೋಕಸ್ ಲ್ಯಾಟಿಸ್ ರೆಕ್ಟಮ್ ಫಾರ್ಮುಲಾ, LLC. ಸೊ ಅದನ್ನೆಲ್ಲ ಡೈರೆಕ್ಟ್ ಫಾರ್ಮುಲಾಸ್ ನೋಡ್ಕೊಳ್ಳಿ. ಸೊ ಟಿಪ್ಸ್ ಏನಂದರೆ, ಮ್ಯಾಥ್ಸಿಗೆ ದಿನಕ್ಕೆ ಒಂದು 25 to 30 ಕ್ವಶನ್ಸ್ನ ಸಾಲ್ವ್ ಮಾಡಿ. ಸೊ ಟ್ರೈ ಮಾಡಿ, ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 30 ಕ್ವಶನ್ಸಲ್ಲಿ ನಿಮ್ಗೆ ಎಷ್ಟಾಗುತ್ತೆ ನೋಡಿ, ಒಂದು ಪೇಪರ್ ತೊಗೊಳ್ಳಿ, ಪ್ರಾಕ್ಟೀಸ್ ಪೇಪರ್. ಸೊ ಅದರಲ್ಲೆಲ್ಲ ಚಾಪ್ಟರಿಂದನೂ ಲೆಸನ್ಸಿಂದನೂ ಕ್ವಶನ್ಸ್ ಇದ್ದರೆ ಆ ಕ್ವಶನ್ಸ್ನ ತಗೊಳ್ಳಿ. ಸೊ ನಮ್ಮ ವಾಟ್ಸಪ್ ಚಾನಲಲ್ಲೇ ನಾವು ಕಳಿಸ್ತಿರ್ತೀವಿ, ಸೊ ಅದನ್ನು ತಗೊಳ್ಳಿ. ಸೊ ಆ ಕ್ವಶನ್ಸ್ನ ಸಾಲ್ವ್ ಮಾಡಿ. ಸೊ ಅದರಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಡಿಫಿಕಲ್ಟಿ ಅನ್ನಿಸ್ತಿದೆಯೋ ಸೊ ಆ ಚಾಪ್ಟರ್ನ ಒಂದು ದಿನಕ್ಕೆ ಒಂದು 2 to 3 hours ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಮ್ಯಾಥ್ಸ್ ಟಿಪ್ಸ್. ಸೊ ಓವರಾಲ್ ಒಂದು ದಿನಕ್ಕೆ ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು ಅಂದರೆ, ಫಿಸಿಕ್ಸಿಗೆ ಒಂದು 2 hours ಕೊಡಿ ಪ್ರಾಕ್ಟೀಸಿಗೆ, ಕೆಮಿಸ್ಟ್ರಿ 2 hours, ಮ್ಯಾಥ್ಸಿಗೆ 3 hours ಕೊಡಿ, ಬಿಕಾಸ್ ಮ್ಯಾಥ್ಸ್ ಈಸ್ ಸ್ವಲ್ಪ ಕಷ್ಟ ಇರುತ್ತಲ್ಲ. ಸೊ ಮ್ಯಾಥ್ಸ್ 3 hours. ಸೊ ವೀಕ್ಲಿ ಒನ್ಸ್ ಮಾಂಕ್ ಟೆಸ್ಟ್ ನೀವೇ ಕಂಡಕ್ಟ್ ಮಾಡ್ಕೊಳ್ಳಿ. ಸೊ ಮಾಂಕ್ ಟೆಸ್ಟ್ಗೆ ನಿಮ್ಗೆ ಪೇಪರ್ಸ್ ಎಲ್ಲ ಬೇಕಿದ್ರೆ ಕ್ವಿಝಸ್ ಎಲ್ಲ ನಾವು ನಮ್ಮ ವಾಟ್ಸಪ್ ಚಾನಲಲ್ಲೇ ಕಳಿಸ್ತಿದ್ದೀವಿ. ಸೊ ವಾಟ್ಸಪ್ ಚಾನಲೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಮ್ಮ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ಸೊ ವಾಟ್ಸಪ್ ಚಾನಲಲ್ಲಿ ನೀವು ಬೇಕಾದರೆ ಕ್ವಿಝ್ ತಗೋಬೋದು. ಸೊ ಚಾಪ್ಟರ್ ವೈಸ್ ಅಲ್ಲಿ ಕ್ವಿಝಸ್ ಪೋಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ NCERTಯಿಂದ ಕೆಮಿಸ್ಟ್ರಿ ಜಾಸ್ತಿ ಫೋಕಸ್ ಮಾಡಿ. ಸೊ ನಿಮ್ಗೆ ಆಗಿಲ್ಲ ಅಂದರೆ ನಾನು ಹೇಳ್ದಂಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳಿದ್ದೀನಿ, ಆ ಚಾಪ್ಟರ್ಸ್ನ ಓದಿ. ಮತ್ತು ಈ ಟೈಮಲ್ಲಿ ನ್ಯೂ ಟಾಪಿಕ್ಸ್ನ ಓದೋದನ್ನು ಅವಾಯ್ಡ್ ಮಾಡಿ. ಸೊ ನ್ಯೂ ಟಾಪಿಕ್ಸ್ನ ಈ ಟೈಮಲ್ಲಿ ಓದೋಂಗಿಲ್ಲ. ಸೊ ಇದು ಪೀಕ್ ಟೈಮ್ ಆಗಿರೋದ್ರಿಂದ ನಿಮ್ಗೆ ಏನು ಬರುತ್ತೆ ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಸೊ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಗೊತ್ತಿರೋ ಕಾನ್ಸೆಪ್ಟ್ಸ್ನೇ ಮತ್ತೆ ಪ್ರಾಕ್ಟೀಸ್ ಮಾಡಿ. ಮತ್ತೆ ಹೊಸ ಕಾನ್ಸೆಪ್ಟ್ನ ಓದ್ತೀನಿ, ನಾನು ಆ ಕಾನ್ಸೆಪ್ಟ್ ಓದ್ತೀನಿ, ಈ ಕಾನ್ಸೆಪ್ಟ್ ನಾನು ಓದಿಲ್ಲ, ಇದನ್ನು ಓದ್ತೀನಿ ಅಂತ ಓದಕ್ಕೆ ಹೋಗಬೇಡಿ. ಸೊ ಎಷ್ಟು ಓದಿದ್ದೀರಾ ಅಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಬೋರ್ಡ್ಸಲ್ಲಿ 290 300 ಮಾರ್ಕ್ಸ್ ಬಂದಿಲ್ಲ ಅಂದರೆ, ಸೊ ಲೈಕ್ ನಿಮ್ದೊಂದು 250 240 ರೇಂಜಲ್ಲಿ ಬಂದಿದೆ ಅಂದರೆ ಇಲ್ಲಿ ನೀವು 40 45 ಮಾರ್ಕ್ಸ್ ಬರಲೇಬೇಕು. ಸೊ ಇಷ್ಟು ಬರಬೇಕು ಅಂದರೆ ಇಷ್ಟು ಕಾನ್ಸೆಪ್ಟ್ಸ್ ಓದಲೇಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾವು ಹೇಳ್ತೀನಿ. ಸೊ ನಿಮ್ಗಿನ್ನೂ ಏನಾದರೂ ಮೋರ್ ಅಪ್ಡೇಟ್ಸ್ ಬೇಕಿದ್ದರೆ ನಮ್ಮ ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ವಾಟ್ಸಪ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Stay tuned for next video.